ಏನೇನು ಹತ್ತು ಕೇದು ಬರ್ತಾರ ಅದು ನೀ ಯಾಕೆ ಅವ್ರಂಗ ಹಾಕೊಂಡು ಬಂದಿ ಅಂತ ಭುವನೇಶ್ವರಿ ನವರನ್ನ ಕೇಳ್ತಾರ. ಅವಾಗ ನವರನ್ನ ಕೇಳಿದಾಗ ಸರಿ ನೀವು ಹೇಳಿದ್ರು ಸರಿ, ನಾನು ಕೇಳಿದ್ರು ಭಕ್ತಿ ಇಲ್ಲ ಅನ್ನೋದಿಲ್ಲ. ಆದ್ರೆ ನಿನಗೆ ಸಾಮರ್ಥ್ಯ ಇದೆ, ಎಷ್ಟು ಜನ ಬೇಕಾದ್ರೂ ಹುಟ್ಟಬಹುದು ಅಂತ ಹೇಳಿ ನೀನಿದೀಯ. ಆ ಹಳೆ ಅಂಗಿಯಲ್ಲಿ ಹಳೆ ಶರೀರ, ನಾನು ಹಳೆ ಅಂಗಿ ಹಾಕೊಂಡು ಹಳೆ ಶರೀರ ಎಷ್ಟು ಶಕ್ತಿ ಅಂತ ಪ್ರಶ್ನೆ ಮಾಡ್ತಾನೆ. ಯಾರು? ನವಲಿಂಗರ ನಾಗಲಿಂಗ. ಯಾವಾಗ ನಾಗಲಿಂಗ ಪ್ರಶ್ನೆ ಮಾಡ್ತಾನೋ ನಿನಗೆ ನನ್ನಲ್ಲಿ ಕಂಡುಬಿಡ್ತಾ ಅಂತ ಯೋಚನೆ ಮಾಡ್ತಾರೆ ಯಾರು? ನಮ್ಮ ಬುಧೀಶ್ವರರು. ಇಲ್ಲ, ಯಾಕೆ ನಾನು 775 12ನೇ ಶತಮಾನದಲ್ಲಿ ಕ್ರಾಂತಿ ಆದಾಗ ಆ ಕ್ರಾಂತಿಯ ಅದೇ ಬೇಕು ಮಾತಾಡುವಾಗ ಅಡ್ಡ ಬರಬಾರದು ಅಂತ ಆಟವಿದ್ದರ ಕಡೆಯಿಂದ ಪ್ರಾರ್ಥಿಸಬಹುದು. ಕೆಲವು ಒಳ್ಳೆಯವಲ್ಲ ಅನ್ನುವಂಥದ್ದು ಹಿಂದೆ ಹೋಗೋದು ಬೇಕಾದ್ರೆ ಅವರ ಆಜ್ಞೆಯ ಪ್ರಕಾರ ಜಗದ್ಗುರು ಭುವನೇಶ್ವರರು ಬೇರೆ ಬೇರೆ ಸ್ಥಳಗಳಲ್ಲಿ ತಪಸ್ಸು ಅನುಷ್ಠಾನ ಮಾಡೋದು. ಒಂದೇ ಸ್ಥಳವಲ್ಲ, ಸಾವಿರಾರು ದೂರನ ಗುಡ್ಡ ಅಂತ ಕೂಡ ಇವತ್ತು ಬೆಳಗ್ಗೆನೆ ಅಲ್ಲಿ ಮೇಲೆ ಬಂದಿವೆ. ಬೆಳಿಗ್ಗೆ ಅಲ್ಲಿ ಅವತ್ತು ನೋಡೋದು ನೋಡಿ ವಾಸ್ತವವಾಗಿ ಆಶ್ಚರ್ಯ. ಶುಕ್ರವಾರ ನೋಡ್ಬೇಕ ದೇವಿ ದೇವಸ್ಥಾನ ಮಾಡ್ಕೊಂಡಿದ್ವಿ. ಸಾಕ್ಷಾತ್ ತಪಸ್ಸು ಅಂತ ನಮ್ಮ ಹುಡುಗೇಂದ್ರ ಸಿದ್ದರಾಮೇಶ್ವರ ಶ್ರೀಗಳ ಮಠಕ್ಕೆ ಸಾಯಂಕಾಲ ಬಂದಿದ್ದೀವಿ ಅಂದ್ರೆ ಇದೇ ಯೋಗ ಅಂತ. ಯಾಕಂದ್ರೆ ಯೋಗ ಬೇರೆ ಯಾವುದಿಲ್ಲ. ಅಲಭ್ಯೋ ಲಾಭನ ಯೋಗ ಲಬ್ಧಶ್ಚ ಪ್ರಲಕ್ಷಣ ಕ್ಷೇಮ. ಯಾವುದು ಸಿಗುವುದಿಲ್ಲವೋ ಸಿಗದೇ ಇರುವ ವಸ್ತು ಸಿಕ್ಕ ಅದನ್ನ ಯೋಗ ಅಂತ ಕರೆಯುತ್ತೇವೆ. ಯಾವ ವಸ್ತು ಸಿಗೋದಿಲ್ಲ, ಎಷ್ಟು ಪ್ರಯತ್ನಕ್ಕೂ ಸಿಗೋದಿಲ್ಲ, ಅದನ್ನ ಪಡೆಯುತ್ತಾದ್ರೆ ಯೋಗ ಆಗುತ್ತದೆ. ಪಡೆದನ್ನ ರಕ್ಷಣೆ ಮಾಡಿಕೊಳ್ಳಲು ಕ್ಷೇಮ ಆಗುತ್ತದೆ. ಹಿಂದೆ ಪತ್ರಗಳ ಬರೆಯುವ ಕೇಳಿದ್ರು, ಪತ್ರ ಬರೆಯುವ ಪದ್ಧತಿ ಹೋಗ್ಬಿಟ್ರೆ ಈ ಪತ್ರ ಅಂದ್ರೆ ಏನು ಗೊತ್ತಿಲ್ಲ ನನ್ನ ಮಕ್ಕಳಿಗೆ. ನೀವು ನಾನು ಯೋಗಕ್ಷೇಮವಾಗಿದ್ದೇನೆ, ತಾವು ಯೋಗಕ್ಷೇಮವಾಗಿದ್ದೀರಾ ಎಂದು ಭಾವಿಸುತ್ತೇನೆ ಅಂತ ಪತ್ರ ನಮಗೆ ಗೊತ್ತಿಲ್ಲ. ಹಿರಿಯರಿದಾರಲ್ಲ, ನನ್ನ ಕಲೆ ನಾ ಸಣ್ಣವಾಗಿ ಬರ್ತಿದ್ವಿ. ಯಾಕಂದ್ರೆ ಯೋಗ ಅಂದ್ರೆ ಈ ಶರೀರ ಮಾನವ ಜನ್ಮ ಅನ್ನುವಂಥದ್ದು ಎಲ್ಲರಿಗೂ ಸಿಗೋದಿಲ್ಲ, ಅಷ್ಟು ಸುಲಭವಾಗುತ್ತಿಲ್ಲ ಮಾನವ ಜನ್ಮ. ಅದು ಸಿಕ್ಕಾಗಿದೆ. ಸಿಕ್ಕಂತಹ ಮಾನವ ಜನ್ಮವನ್ನು ಯಥಾಸ್ಥಿತಿಯಲ್ಲಿ ಕಾಪಾಡಿಕೊಂಡು ಹೋಗುವುದು ಕ್ಷೇಮ ಅಂತ. ಲಬ್ಧಸ್ಸ ಪ್ರಲಕ್ಷಣಂ ಕ್ಷೇಮ. ಹಾಗಾಗಿ ಯೋಗಕ್ಷೇಮ ಅನ್ನುವಂತಹದ್ದು ಪರಬಳಕೆ ಮಾಡಿದೆ. ಆ ದೃಷ್ಟಿಯಿಂದ ನಾವೆಲ್ಲ ಮಾನವರಾಗಿದ್ದೇವೆ. ಮಾನವನಿಂದ ಮನುಕುಲದ ಉದ್ಧಾರ ಆಗಬೇಕು, ಮಾನವೀಯತೆ ಬೆಳೆಯಬೇಕು ಅಂದ್ರೆ ಏನು ನನ್ನ ಹತ್ರ ಸಾಕಷ್ಟು ಇವತ್ತೇನಾಗಿದೆ ಅಂದ್ರೆ ದುರ್ಗುಣಗಳು ಅನ್ನೋದು ಸಾಕಷ್ಟು ಈ ಊರಲ್ಲಿ ಇರ್ಲಿಕ್ಕಿಲ್ಲ ಅಂತ ತಿಳ್ಕೊಂಡಿದ್ವಿ. ಹಾಗಾಗಿ ನಿಮ್ಮ ಹತ್ರ ದುರ್ಗುಣದಿಂದ ದೂರ ಆಗಿ ಇವತ್ತು ನಾನು ಹೇಳ್ತೀನಿ. ಚಂದ್ರಸನ ಹತ್ರ ಹೋಗ್ತಾ ಇರುವ ಅದೇ ಉದ್ದೇಶ, ಸಂದೇಶ ಕೊಡ್ತೀನಿ. ನೋಡಪ್ಪ, ನಾನು ಪಾದಯಾತ್ರೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಎಷ್ಟು ಜನ ಭಕ್ತರು ಇಷ್ಟು ದುರ್ಗ ಬಿಡ್ತಾವೋ ಅಂತ ಬಿಡ್ತೀವಿ ಅಂತ ಹೇಳಿದರೆ ಅಲ್ಲಿನ ಪ್ರಾಯಕ್ಕೆ ನನ್ನ ಅರ್ಪಣೆ ಮಾಡ್ತಾ ಇದ್ದೀನಿ ಅನ್ನೋ ಮಾತನ್ನು ಚಂದ್ರಸ್ವಾಮಿ ತಲುಪಿಸ್ತೀವಿ ಚನ್ನಬಸವಣ್ಣ. ಹಾಗಾಗಿ ನೀವೆಲ್ಲರೂ ಕೂಡ ದುರ್ಗುಣವನ್ನ ಮುಕ್ತರಾಗಿ, ಯಾಕಂದ್ರೆ ಸಾಮಾನ್ಯವಾಗಿ ನೀವು ಊರಿಗೆ ಮಳೆ ಬೆಳೆ ಕೊಡ್ತಿಲ್ಲ ಅಂತ ಅನಿಸ್ತದೆ. ಚೆನ್ನಾಗಿದೆ ನಡಿಬೇಕು ಸದ್ಯಕ್ಕೆ ಯೂನಿವರ್ಸಿಟಿಗಳು ಸಾಮಾನ್ಯವಾಗಿ ಈ ವರ್ಷ ಸ್ವಲ್ಪ ಮಳೆ ಕಡಿಮೆ ಅನ್ನುವಂಥದ್ದು ಎಲ್ಲ ಕೈಗೊತ್ತು. ಅದನ್ನೇ ಹಾಸ್ಪಿಟಲ್ ಇದ್ದಾಗ ಅಷ್ಟು ಪ್ರಾರಂಭ ನಮ್ಮ ಸಂಕಲ್ಪ ಭಂಗ ಉಂಟಾಗ್ತದೆ, ನಮ್ಮ ಆರೋಗ್ಯಕ್ಕೆ ತೊಂದರೆ ಆಗೋದಿಲ್ಲ. ಎಲ್ಲಿವರೆಗೂ ಸಂಕಲ್ಪ ಈಡೇರುವುದಿಲ್ಲ, ನಾನು ಆರೋಗ್ಯ ಮುಖ್ಯವಲ್ಲ, ನಮ್ಮ ಸಂಕಲ್ಪ ಈಡೇರುವುದು ರೈತರು ಬೆಳೆ ಬೆಳೆಯುವುದು ಉದ್ದೇಶವಾಗಿದೆ. ಆ ದೃಷ್ಟಿಯಿಂದ ಒಂದು ವೇಳೆ ನೀವು ಹಾಸ್ಪಿಟಲ್ ಮತ್ತೆ ರೈತರು ತೊಂದರೆ ಆಗುತ್ತೆ, ಆ ದೃಷ್ಟಿಯಿಂದ ಮಧು ಚಂದ್ರಸನ ಭಗವಾನ್ಗೆ ಮಾಡಬೇಕು, ಸಂಕಲ್ಪ ಪೂರ್ಣಗೊಳ್ಳಬೇಕು ಅನ್ನುವಂತಹ ನೀವು ನಮ್ಮ ಶರೀರ ಕಟ್ಟಲು ಬಂದಿಲ್ಲ. ನನ್ನ ಅಷ್ಟು ಊರಿಗೆಲ್ಲ ಕಟ್ಟಲು ಇದೆ, ಆದ್ರೆ ಶರೀರ ಸ್ವಲ್ಪ ಸಹಜ ಅಲ್ವಾ. 63 ದಿನಗಳ ಪರ್ಯಂತ ಅದು ನಿರಂತರವಾದ ಅನುಷ್ಠಾನ ಇರುವುದರಿಂದ
ಸ್ವಲ್ಪ ಅದೇನೋ ದೊಡ್ಡ ವಿಷಯವಲ್ಲ. ಕೆಲವು ಬೇರೆ ಬೇರೆ ಕಾರಣಾಂತರಗಳಿಂದ ಕೂಡ ಅದು ವ್ಯತ್ಯಾಸವಾಗಿರ್ತದೆ. ಆದರೂ ಕೂಡ ಇವತ್ತು ನಿಮ್ಮೆಲ್ಲರ ಭಕ್ತಿ, ನಿಮ್ಮದೇ ಏನು 10 ಗ್ರಾಮಗಳಿಗೆ 10 ಗ್ರಾಮದ ಭಕ್ತರ ಭಕ್ತಿ ಹಾಗಿತ್ತು. ಅದು ಪಾದಯಾತ್ರೆಗೆ ಕರ್ಕೊಂಡು ಹೋಗ್ತಾ ಇದೆ. ಬಹುಶಃ ನಾವು ಆ ಪಾದಯಾತ್ರೆ ಆರಂಭ ಮಾಡಿಂದ ಚನ್ನಬಸವ ಎಂಥ ಪಕ್ಷ ಮಾಡ್ತಾ ಇದ್ದಾನೆ ಅದು ನಿತ್ಯದ ಮೇಲೆ ನಡೆಸುವ ಪುಷ್ಪಿಸ್ತೇವೆ ಚನ್ನಬಸವನ. ಒಂದು ನಿಮಿಷ ಮೇಲೆ ಬರೋದಿಲ್ಲೇ ಇಲ್ಲ. ಆಯ್ಲಪ್ಪ ಎಷ್ಟು ಸುಳ್ಸು. ಯಾಕಂದ್ರೆ ಇನ್ನಾರಿಗೆ ಬರಬೇಕಾದ ಸಂಕಲ್ಪ ಇದೆ. ಆ ಸಂಕಲ್ಪ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಒಳಿತಾಗಲಿ, ಜಗತ್ತೆಲ್ಲರಿಗೂ ಒಳಿತಾಗಲಿ. ಯಾರು ದುರ್ಗುಣಗಳು ಬಿಟ್ಟಿಲ್ಲ. ನಮ್ಮ ಜಾತಿ ಮತ ಪಂಥ ಧರ್ಮವನ್ನ ನೋಡುವವರಲ್ಲ. ಚನ್ನಬಸವಣ್ಣ ಸಂವಿಧಾನಕ್ಕೆ ಹೋಗಿ ಮುಟ್ಟಿದ ನಂತರ ಮಾರನೇ ದಿವಸ ಬೆಳಗ್ಗೆ ಪ್ರತಿಯೊಬ್ಬರಿಗೂ ನಾವು ಯಾವುದೇ ಜಾತಿ ನೋಡ್ಕೊಳ್ಳೋದಿಲ್ಲ. ನನ್ನ ಹತ್ರ ಎಲ್ಲ ಜಾತಿ ಉಂಟು. ಈವನ್ ಮುಸ್ಲಿಮ್ಸ್ ಕೂಡ ಲಿಂಗದಾನ ಮಾಡಿದ್ದೀವಿ. ಅವ್ರು ಇಷ್ಟಪಟ್ಟು ಬಂದವರು ಎಲ್ಲರಿಗೂ ಒಂದೊಬ್ಬರಿಬ್ಬರಿಗೆ ಜಾಸ್ತಿ ಜನ ಗೊತ್ತಿಲ್ಲ. ಯಾಕಂದ್ರೆ ನಾವು ಜಾತಿ ನೋಡಿಕೊಳ್ಳೋದಲ್ಲ, ಪರಿವರ್ತನೆ ನೋಡಿಕೊಳ್ಳುವಂತಹ ಬೀಗ ದೀಕ್ಷೆ. ಆ ದೃಷ್ಟಿಯಲ್ಲಿ ಯಾವಾಗ ನಾವು ಪಾರಾರ್ಪಣೆ ಮಾಡ್ತೀವೋ ಚನ್ನಬಸವನ ಹತ್ರ, ನೀವು ಇಂಥ ದುಡ್ಡುಗಳೆಲ್ಲ ಬಿಟ್ಟಿದ್ದೀವಿ, ನಮಗೂ ದೀಕ್ಷೆ ಬೇಕು ಅನ್ನುವಂಥವ್ರು ಪಾದಯಾತ್ರೆ ಬಂದ್ರು ಸರಿ, ಅಥವಾ ಕೊನೆಯ ದಿವಸ ಅಲ್ಲಿ ಬಂದ್ರೆ ಎಲ್ಲಿಗೆ ಬಂದಿದ್ದಾರೆ. ಚನ್ನಬಸವೇಶ್ವರ ಸಂವಿಧಾನದಲ್ಲಿ ಅವರ ಏನು 12 ಶತಮಾನಗಳ ಗುರಿ ಏನಾಗಿತ್ತು? ಯಾಕಂದ್ರೆ ದುರ್ಗುಣ ರಹಿತವಾದಂತಹ ದುಷ್ಟಗಳು ಇಲ್ಲದಂತಹ ಸಮಾಜ ನಿರ್ಮಾಣ ಮಾಡುವಂತದ್ದು, ಸಮಸಮಾಜ ನಿರ್ಮಾಣ ಮಾಡುವಂತಹದ್ದೇ ಹೊಸಮಾರಿ ಪ್ರಥಮದ ಗುರಿಯಾಗಿತ್ತು. ಅದರ ಉಪನ್ಯಾಸ ಅಂದ್ರೆ ದೊಡ್ಡ ಕ್ರಾಂತಿಯಾಗಿ ದುಡ್ಡು ಇವತ್ತಿಗೂ ಕೂಡ ನಮ್ಮ ದುಃಖ ತರಿಸ್ತದೆ. ಅವತ್ತಿನ ಸ್ಥಿತಿಯನ್ನ ಹೊಸವಾರಿ ಪ್ರಥಮದಲ್ಲಿರುವಂತಹ ನೋವು, ಆ ರಕ್ತದ ಓಪವೆನಿಸುವುದು ರಕ್ತದಲ್ಲಿ ಕಣ್ಣೀರಲ್ಲ, ಕಣ್ಣಿನಲ್ಲಿ ಬರುವಂತ ಕಣ್ಣೀರಲ್ಲ, ರಕ್ತ ಬರುವ ಸ್ಥಿತಿ ನಮಗೆ ನೆನಪು ಬರ್ತದೆ. ಆ ಸ್ಥಿತಿ ಇಲ್ಲೇ ಅವರು ಮಾಡಿದ್ದಾರು ತಪ್ಪೇನಿತ್ತು ಅನ್ನುವಂಥ ಕ್ಷಣ ನಮಗೆ. ಹಾಗಾಗಿ ಇವತ್ತು ಸ್ವತಂತ್ರ ಭಾರತ ಅಂತ ನಾವು ಹೇಳ್ತೀವಿ. ಆ ಸ್ವತಂತ್ರ ಭಾರತದಲ್ಲೂ ಕೂಡ ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ, ಬೇರೆ ಬೇರೆ ಪ್ರಾಂತ್ಯದ ಹೆಸರಿನಲ್ಲಿ ಬೇಕಾಗುವಂತಹ ಜನರಿದ್ದಾರೆ ಅಂತ ಎನಿಸಿಕೊಂಡು ಇವತ್ತು ಕೂಡ ಕಣ್ಣೀರಿನಿಂದ ರಕ್ತ ಹರಿಯುವಂತಹ ಸಂದರ್ಭಕ್ಕೆ ಕಾಣ್ತಾ ಇದೆ. ಹಾಗಾಗಿ ಪರಿವರ್ತನೆ ಅನ್ನೋದು ಬಹಳ ಮುಖ್ಯವೇ ಹೊರತಾಗಿ ಯಾವುದೇ ಧರ್ಮ ಹಿಂಸೆಯನ್ನ ಮಾಡು ಅಂತ ಹೇಳುವುದಿಲ್ಲ. ಹಾಗೆ ದೇವೇ ಧರ್ಮದ ಮೂಲವಯ್ಯ ಅಂತ ಬಸವಾದಿ ಹೇಳಿದರು. ರೇಣುಕಾದಿ ಬಚ್ಚಾಚಾರ್ಯರು ಕೂಡ ಅದನ್ನೇ ಪ್ರತಿಪಾದನೆ ಮಾಡಿದ್ದಾರೆ. ಶಂಕರಾಚಾರ್ಯರು ಕೂಡ ಅದನ್ನೇ ಪ್ರತಿಪಾದನೆ ಮಾಡಿದ್ದಾರೆ. ಜೈನ ಧರ್ಮದ ಯತಿಗಳು ಕೂಡ ಅದನ್ನೇ ಪ್ರತಿಪಾದನೆ ಮಾಡಿದ್ದಾರೆ. ಬೌದ್ಧ ಧರ್ಮದ ಯತಿಗಳು ಕೂಡ ಅದನ್ನೇ ಪ್ರತಿಪಾದನೆ ಮಾಡಿದ್ದಾರೆ. ಆದರೆ ಯಾಕೆ ಹೀಗಾಗ್ತಾ ಇದೆ ಅನ್ನೋದು ಅರ್ಥವಾಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಭಿಕ್ಷುಕರಾಗಿ ಬಂದಿದ್ದೀವಿ. ನಿಮ್ಮರಿಗೆ ನಾನೊಬ್ಬ ಭಿಕ್ಷುಕ ಅಂತ ತಿಳ್ಕೊಳ್ಳಿ, ಅವನ್ನ ನನಗೆ ಭಿಕ್ಷೆ ನೀಡಿ ಅಂತ ಕೇಳ್ತಾ ಇದ್ರು. ಇವನ್ನ ಭಿಕ್ಷೆ ನೀಡ್ತೀನಿ ಅಂತಂದ್ರೆ ಒಂದು ಜೋರಾಗಿ ಚಪ್ಪಾಳೆ ಚಪ್ಪಾಳೆ ಯಾಕೆ ತರಿಸ್ತೀವಿ ಗೊತ್ತು? ಏನು ಮುಸ್ಲಿಮ ಊಟ ಯಾರು ಮಾಡ್ತೀವಿ ಕೈಯಿಂದಲ್ಲ. ಇಲ್ಲಿ ಚಪ್ಪಾಳೆ ಕಟ್ಟಿರಿ ಅಂದ ಮೇಲೆ ಪ್ರತಿಜ್ಞೆ ಮಾಡಿ ದೇವರ ಮೇಲೆ ಪ್ರಾಣ ಕೈ ಇಟ್ಟು ಪ್ರಮಾಣ ಮಾಡಿದಾನೆ. ಇನ್ನು ಪಟ್ಟು ಮಾತು ತಪ್ಪಿಸಿದೆ ಅಂತ ಇನ್ನ ಹೇಳೋದಿಲ್ಲ. ಮಾತ್ರ ಶಾಪ ಕೊಟ್ಟೋದ್ರು ಅಂತಂದ್ರೆ ಹಾಗಾಗಿ ಶಾಪ ಕೊಡುವಂತವ್ರಲ್ಲ. ನೋಡಿ ನೀವು ಹಿರಿಯರು ಅಂತ ಮತ್ತೆ ನ್ಯಾಯಪಾಲಕ ಸದಸ್ಯರು ಹುಬ್ಬಳ್ಳಿಯಲ್ಲಿ ಕೂಡ ಶೀಘ್ರ ಜಾರಿಗೊಳಿಸ್ತೀರಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಯಾಕಂದ್ರೆ ಸಿಪಾರರು ತಪಸ್ಸು ಮಾಡಿ ಇದೆ ಈ ಹುಬ್ಬಳ್ಳಿ ನಗರವೇ ಕೂಡ ಆಗ್ತಾ ಇರೋದ್ರೆ ಮೃತಂದು ಗ್ರಾಮ ಮಾಡುವಂತದ್ದು ಇವೆಲ್ಲ ಹಿರಿಯರು ಪ್ರಯತ್ನ ಪಟ್ಟು ದೊಡ್ಡ ವಿಷಯ ಅಲ್ಲ. ಆದ್ರೆ ದ್ವೇಷದಿಂದ ಮಾಡಬೇಡಿ, ಪ್ರೀತಿಯಿಂದ ಮಾಡಿ. ಯಾವತ್ತೂ ಅರಿಯಬೇಕು. ದ್ವೇಷದಿಂದ ಮಾಡಬೇಡ, ತಿಳಿಸಿ ಹೇಳಿ, ಬುದ್ಧಿವಾದ ಹೇಳಿ. ನೀವು ತಿಳಿಸಿ ಬುದ್ಧಿವಾದ ಮುಖಾಂತರ ಪರಿವರ್ತನೆ ದೇವರನ್ನು ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಶಿಕ್ಷೆ ಕೊಡೋದು ದೇವರಿದ್ದಾನೆ. ಆದರೆ ನೀವು ಯಾರೂ ಕೂಡ
ದ್ವೇಷದಿಂದ ಇರೋದು, ಆದಷ್ಟು